ನಮಸ್ಕಾರ ಸ್ನೇಹಿತರೆ, ಏಕಲವ್ಯ ಗ್ಲೋಬಲ್ ಎಜುಕೇಶನ್ ಮರಾಠಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಡೆದ ನವೋದಯ ಎಕ್ಸಾಮ್ನ ಇಂಗ್ಲೀಷ್ ಸೆಕ್ಷನ್ನ ಪ್ಯಾಸೇಜ್ಗಳನ್ನು ಏನು ಮಾಡೋಣಪ್ಪ ಅಂತಂದ್ರೆ ನೋಡೋಣ. ಐ ಹೋಪ್ ನೀವೆಲ್ಲರೂ ಏನು ಮಾಡ್ತೀರಪ್ಪ ಅಂದ್ರೆ ಕರೆಕ್ಟ್ ಮಾಡಿರ್ತೀರಿ ಅನ್ಕೊಂತೀನಿ. ಈಗ ಟೈಮನ್ನು ವೇಸ್ಟ್ ಮಾಡಿದ್ರೆ ಏನು ಮಾಡೋಣಪ್ಪ ಅಂತಂದ್ರೆ ಮೊದಲ ಪ್ಯಾಸೇಜ್ಗೆ ಏನು ಮಾಡೋಣಪ್ಪ ಅಂದ್ರೆ ಹೋಗೋಣ. ಈ ಇನ್ಸ್ಟ್ರಕ್ಷನ್ಸನ್ನು ಮೊದಲು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಆನ್ಸರ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಗೋಲ್ಡನ್ ಈಗಲ್ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ವಾಕ್ಯವನ್ನ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಾರ, ಒಂದು ಈಗಲ್ ಬಗ್ಗೆ. ಹೌದಾ? ಇಲ್ಲಿ ನೋಡ್ರಿ, ದ ಗೋಲ್ಡನ್ ಈಗಲ್ ಈಸ್ ದ ಈಸಿ ರಿಕಾಗ್ನೈಸಬಲ್ ಬೈ ಇಟ್ಸ್ ಮೋಸ್ಟ್ಲಿ ಡಾರ್ಕ್ ಬ್ರೌನ್ ಪ್ಲಮೇಜ್ ಅಂಡ್ ಗೋಲ್ಡನ್ ಫಿದರ್ಸ್. ನಾವು ಗೋಲ್ಡನ್ ಹದ್ದನ್ನ ಹೆಂಗ್ ರಿಕಗ್ನೈಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಗುರುತು ಮಾಡ್ಕೊಳ್ಳೋದು. ಹೆಂಗ್ ನಾವು ಫೈಂಡ್ ಔಟ್ ಮಾಡ್ಕೋತೀವಪ್ಪ ಅಂತಂದ್ರೆ ಅದನ್ನ ಡಾರ್ಕ್ ಬ್ರೌನ್ ಪ್ಲಮೇಜ್ ಹಾಗೂ ಗೋಲ್ಡನ್ ಫಿದರ್ಸ್ ಅಂದ್ರೆ ಬಂಗಾರ ಗೋಲ್ಡನ್ ಕಲರ್ ಏನಪ್ಪಾ ಅಂತಂದ್ರೆ ಫಿದರ್ಸ್ ರೆಕ್ಕೆಗಳನ್ನ ಏನಪ್ಪಾ ಅಂದ್ರೆ ಹೊಂದಿರ್ತದ. ಇನ್ ಅಡಲ್ಟ್ಸ್ ದ ಫಿಮೇಲ್ಸ್ ರಿಸೆಂಬಲ್ ದ ಮೇಲ್ಸ್ ಬಟ್ ಆರ್ ದ ಆಫನ್ ಲಾರ್ಜರ್. ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಫಿಮೇಲ್ಸ್ಗಳು ಹೆಣ್ಣು ರಣಹದ್ದುಗಳು ಮೇಲ್ಸ್ ರಣಹದ್ದುಗಳಿಗಿಂತ ಏನಪ್ಪಾ ಅಂತಂದ್ರೆ ಬಿಗ್ ಆಗಿರ್ತಾವ. ಏನಿರ್ತಾವಪ್ಪ ಅಂತಂದ್ರೆ ದೊಡ್ಡ ಇರ್ತಾವ. ಹೌದಾ? ದ ಮೆಜೆಸ್ಟಿಕ್ ಕ್ರಿಯೇಚರ್ ಮೇಕ್ಸ್ ಇಟ್ಸ್ ಹೋಮ್ ಇನ್ ದ ಓಪನ್ ಕಂಟ್ರಿ ಇನ್ ದ ನಾರ್ಥರ್ನ್ ಹೆಂಪ್ಶೈರ್. ಇಲ್ಲಿ ನೋಡ್ರಿ, ದ ಮೆಜೆಸ್ಟಿಕ್ ಅಂದ್ರೆ ಏನು? ಇಲ್ಲಿ ಬಿಗ್ ಅಥವಾ ಲಾರ್ಜ್ ಅಂದ್ರೆ ದೊಡ್ಡದ್ರಿ. ಮೆಜೆಸ್ಟಿಕ್ ಅಂತಂದ್ರೆ ಏನು? ದೊಡ್ಡದು ಏನಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ದೊಡ್ಡ ಜೀವಿಗಳು ಏನ್ ಮಾಡ್ತಾವಪ್ಪ ಅಂದ್ರ ಹೋಮ್ ಇನ್ ದ ಓಪನ್ ಕಂಟ್ರಿ ಇನ್ ದ ನಾರ್ದರ್ನ್ ಹೆಂಪ್ಶೈರ್ ಅಂದ್ರೆ ಉತ್ತರ ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ರ ನಾರ್ದರ್ನ್ ಅಂದ್ರೆ ಉತ್ತರ ಧ್ರುವಗಳಲ್ಲಿ ಏನಪ್ಪಾ ಅಂತಂದ್ರೆ ಮನೆಯನ್ನು ಮಾಡ್ಕೊಂಡು ವಾಸ ಮಾಡ್ತಿರ್ತಾವ. ದೇ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ದೇ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ಇಲ್ಲಿ ಈಗಲ್ಸ್ ಅಂತ ತಿಳ್ಕೊಬೇಕು. ಹೌದಾ? ಬ್ಯೂಲ್ಡ್ ಲಾರ್ಜ್ ನೆಸ್ಟ್ ಇನ್ ದ ಟ್ರೀ. ನೆಸ್ಟ್ ಅಂತಂದ್ರೆ ಏನು? ಗೂಡನ್ನ ಎಲ್ಲಿ ಕಟ್ಕೊಂತಾವಪ್ಪ ಅಂತಂದ್ರೆ ಅವು ಟ್ರೀ ಅಂದ್ರೆ ಮರದ ಕೆಳಗೆ, ಉತ್ತರ ಧ್ರುವದಲ್ಲಿರ್ತಕ್ಕಂಥ ಮರಗಳ ಮೇಲೆ. ಅಥವಾ ಆರ್ ಅಂದ್ರೆ ಅಥವಾ. ಈ ವರ್ಡ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋರಿ. ದ ವಾಲ್ಸ್ ಆಫ್ ದ ಕ್ಲಿಪ್ಸ್ ಮೀನ್ಸ್ ಬಂಡೆಗಳು. ಹೌದಾ? ಬಂಡೆಗಳು, ಏನ್ ಬಂಡೆಗಳು ಇರ್ತಾವಲ್ಲ ಅದ್ರ ಮೇಲ್ಗಡೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ನೆಸ್ಟ್ ಅನ್ನ ಮಾಡ್ಕೊಂತಾವ. ಎಲ್ಲಿ ಮಾಡ್ಕೊಂತಾವು ನೆನ್ಪಿಟ್ಕೋರಿ? ಒಂದು ಟ್ರೀಸ್ಗಳ ಮೇಲೆ, ಇನ್ನೊಂದು ಕ್ಲಿಪ್ಸ್ ಅಂದ್ರೆ ಬಂಡೆಗಳ ಮೇಲೆ. ನೋಡ್ರಿ, ವಿಚ್ ಗಿವ್ಸ್ ದೆಮ್ ಗ್ರೇಟರ್ ರೂಮ್ ಟು ಮೊನೋಯುಯರ್ ಅಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ವಾಸಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಒಂದು ಶೆಲ್ಟರ್ ಅನ್ನ ಮಾಡ್ಕೊಂತಾವ. ದ ಗೋಲ್ಡನ್ ಈಗಲ್ ಈಸ್ ಅ ಮಾಸ್ಟರ್ ಆಫ್ ಸೋರಿಂಗ್. ಅದು ಏನಪ್ಪಾ ಅಂತಂದ್ರೆ ಅದೊಂದು ಮಾಸ್ಟರ್ ಇದ್ದಂಗ. ಹೌದಾ? ಗೋಲ್ಡನ್ ಈಗಲ್ ಇದ್ದಂಗಂತೂ ಮಾಸ್ಟರ್ ಇದ್ದಂಗ. ವಿತ್ ಇಟ್ಸ್ ಲಾರ್ಜ್ ವಿಂಗ್ ಸ್ಪ್ಯಾನ್ ಅಂದ್ರೆ ಅವು ದೊಡ್ಡದಂತ ಏನಪ್ಪಾ ಅಂದ್ರೆ ರೆಕ್ಕೆಗಳನ್ನ ಹೊಂದಿರ್ತಾವ. ಇಟ್ ಈಸ್ ಅ ಮ್ಯಾಗ್ನಿಫಿಸೆಂಟ್ ಸೈಂಟ್ ಆಸ್ ಅ ಸೋರ್ಸ್ ಆಫ್ ಲಾಂಗ್ ಪೀರಿಯಡ್ಸ್ ಆಪನ್ ಏಡೆಡ್ ಬೈ ದ ರೈಸಿಂಗ್ ಮಾಸ್ ಆಫ್ ವಾರ್ನಿಯರ್. ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಬಹಳ ಎತ್ತರಕ್ಕೆ ಹೌದಾ ಅಪ್ವರ್ಡ್ ಬಹಳ ಎತ್ತರಕ್ಕೆ ಏನಪ್ಪಾ ಅಂತಂದ್ರೆ ಬಿಸ್ಕೊಂತ ಹಾರಾಡ್ತಾವ. ಅಪ್ ವಿಂಡ್, ಅಪ್ ಅಂದ್ರೆ ಮೇಲೆ, ಹಂಗೆ ಮೇಲೆಗಡೆ ಏನಪ್ಪಾ ಅಂತಂದ್ರ ಹರ್ಕೊಂತ ಹೋಗ್ತಾವ. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಇಟ್ ಕ್ಯಾನ್ ಕ್ಯಾರಿ ದ ಗೋಲ್ಡನ್ ಈಗಲ್ ಟು ಮ್ಯಾಸಿವ್ ಹೈಟ್ ವಿತೌಟ್ ದ ಫ್ಲಾಪಿಂಗ್. ಮ್ಯಾಸಿವ್ ಅಂದ್ರ ಬಹಳ ಎತ್ತರ, ಮ್ಯಾಸಿವ್ ಅಂದ್ರ ಅಗದಿ ಬೃಹತ್ ಆಗಿರ್ತಕ್ಕಂಥ ಎತ್ತರಕ್ಕೆ ಏನಪ್ಪಾ ಅಂದ್ರ ಹಾರ್ಕೊಂತ ಹೋಗ್ತಾವ. ಇದು ಏನಪ್ಪಾ ಅಂದ್ರೆ ಈ ಈಗಲ್ ಬಗ್ಗೆ ಇರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರ ಮಾಹಿತಿ ಅಂತಕ್ಕಂಥದ್ದು ಕೊಟ್ಟಾರ. ಇಲ್ಲಿ ನೋಡ್ರಿ, ಕ್ವಶನ್ಸ್ ನೀವು ಪ್ಯಾಸೇಜ್ ಅನ್ನ ಒಂದಲ್ಲ 2 ಸರ್ತಿ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು 100% ಆನ್ಸರ್ ಅನ್ನ ಹಾಕ್ಬೋದು. ನೋಡ್ರಿ, ದ ಗೋಲ್ಡನ್ ಈಗಲ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ಅಂದ್ರ ಪ್ಯಾಸೇಜ್ನಾಗ ಕೊಟ್ಟಾರ. ಈ ಗೋಲ್ಡನ್ ಈಗಲ್ಗಳು ಎಲ್ಲಿ ಕಂಡು ಬರುತ್ತವೆ? ಫೌಂಡ್ ಅಂದ್ರೆ ಏನು? ಕಂಡು ಬರು. ಎಲ್ಲಿ ಕಂಡು ಬರ್ತಾವ ನೋಡ್ರಿ? ಆನ್ಸರ್ ಇಲ್ಲೇ ಐತ್ರಿ. ದ ಮೆಜೆಸ್ಟಿಕ್ ಕ್ರಿಯೇಚರ್ಸ್ ಮೇಕ್ಸ್ ಇನ್ ದ ಹೋಮ್ ಓಪನ್ ದ ಕಂಟ್ರಿ ಇನ್ ದ ಇನ್ ದ ನಾರ್ಥರ್ನ್ ಹೆಂಪ್ಶೈರ್. ಉತ್ತರ ಧ್ರುವದಲ್ಲಿ ಪ್ಯಾಸೇಜ್ನಾಗನೇ ಕೊಟ್ಟಾರ ಅಂತಂದ್ರೆ ನಮಗೆ ಇಲ್ಲಿ ಏನಪ್ಪಾ ಅಂದ್ರೆ ಆನ್ಸರ್ ಸೌತರ್ನು ಆಗಂಗಿಲ್ಲ, ಬಿಲ್ಡಿಂಗ್ ಆಗಂಗಿಲ್ಲ, ಯಾವ ಲಿಟಲ್ ವಿಂಡ್ ಆಗಂಗಿಲ್ಲ. ಆನ್ಸರ್ ಏನ್ರಿ? D4 ದ ನಾರ್ದರ್ನ್ ಹೆಂಪ್ಶೈರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ನೋಡ್ರಿ, ದ ಫೀಮೇಲ್ ಗೋಲ್ಡನ್ ಈಗಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ಇಟ್ಸ್. ಅಂದ್ರ ಇಲ್ಲಿ ಎರಡು ಮೇಲ್ ಈಗಲ್ ಮತ್ತು ಫೀಮೇಲ್ ಈಗಲ್ಗೆ ಕಂಪೇರ್ ಮಾಡಿದ್ರೆ, ನಾ ಆಗ್ಲೇ ಹೇಳಿದ್ದೀನಿ, ಮೇಲ್ಗೆ ಫೀಮೇಲ್ಗೆ ಕಂಪೇರ್ ಮಾಡಿದರೆ ದೊಡ್ಡದು ಯಾವ್ದು ಇರ್ತದ? ಫೀಮೇಲ್ ಇರ್ತದ. ಇಲ್ಲಿ ನೋಡ್ರಿ, ಫೀಮೇಲ್ ಏನಿರ್ತದಪ್ಪ ಅಂತಂದ್ರ ಇಲ್ಲಿ ಲಾರ್ಜರ್ ಸೈಜ್. ಲಾರ್ಜರ್ ಮೀನ್ಸ್ ಏನಪ್ಪಾ ಅಂದ್ರೆ ಬಿಗ್. ಅರ್ಥ ಆಯ್ತಾ? ಲಾರ್ಜರ್ ಅಂದ್ರೆ ಏನು? ಬಿಗ್. ಯಾವ್ದಕ್ಕಿಂತ ಬಿಗ್ಗು? ಮೇಲ್ ಇರ್ತಾವಲ್ಲ, ಮೇಲ್ಕಿಂತ ಏನಪ್ಪಾ ಅಂದ್ರೆ ಫೀಮೇಲ್ ಬಿಗ್ ಇರ್ತಾವ. ಕೊಟ್ಟಾರ್ರಿ ಅಲ್ಲಿ ನೋಡ್ರಿ, ಫೀಮೇಲ್ಸ್ ರಿಸೆಂಬಲ್ ದ ಮೇಲ್ಸ್ ಅಂದ್ರ ಅದಕ್ಕಿಂತ ಏನಪ್ಪಾ ಅಂದ್ರೆ ಬಟ್ ಆರ್ ಆಫನ್ ಲಾರ್ಜರ್, ಅವಕ್ಕಿಂತನೂ ದೊಡ್ಡದಾಗಿರ್ತಾವ. ಹೌದಾ? ಲಾರ್ಜರ್. D4 ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದನ್ನ ನೋಡ್ತೀವಿ.
ಇಲ್ಲಿ ನೋಡ್ರಿ ನೆಕ್ಸ್ಟ್, ವಿಚ್ ಪ್ಲೇಸಸ್ ವುಡ್ ದ ಬರ್ಡ್ ಲುಕ್ ಫಾರ್ ಬಿಲ್ಡಿಂಗ್ ನೆಸ್ಟ್. ಇಲ್ಲಿ ನೋಡ್ರಿ ಯಾವ ಸ್ಥಳದಲ್ಲಿ ಅವು ಗೂಡುಗಳನ್ನ ಕಟ್ಟುತ್ತವೆ ಅಂತ ಕೊಟ್ಟಾರ. ಹೌದಾ, ಇಲ್ಲೇ ಕೊಟ್ಟಾರ ನೋಡ್ರಿ. ದ ಮೆಜೆಸ್ಟಿಕ್ ಕ್ರಿಯೇಚರ್ ಮೇಕ್ಸ್ ಇನ್ ಹೋಮ್ ಓಪನ್ ಕಂಟ್ರಿ. ಹೌದಾ, ಇಲ್ಲಿ ನೋಡ್ರಿ ಓಪನ್ ಕಂಟ್ರಿ ಇಲ್ಲದ. ಓಪನ್ ಕಂಟ್ರಿ ಇಸ್ ದ ರೈಟ್ ಆನ್ಸರ್. A1 is the right answer. Next question ನೋಡ್ರಿ, which is the similar meaning of the majestic. ಇಲ್ಲಿ ನೋಡ್ರಿ ಮ್ಯಾಜೆಸ್ಟಿಕ್ ಅಂದ್ರ ಸಿಮಿಲರ್ ಮೀನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಸಿನೋನಿಮ್ ಅಂದಂಗ. ಸಿನೋನಿಮ್ ಮೀನ್ಸ್ ಈಕ್ವಲ್ ವರ್ಡ್, ಸಮಾನಾರ್ಥಕ ಪದ. ಹೌದಾ, ಇಲ್ಲಿ ನೋಡ್ರಿ ಗೋಲ್ಡನ್. ಗೋಲ್ಡನ್ ಅಂದ್ರೆ ಏನು? ಬಂಗಾರ. ಬಂಗಾರ. ಮೆಜೆಸ್ಟಿಕ್ ಅಂದ್ರೆ ಏನು? ದೊಡ್ಡದು, ಬಿಗ್ ಆಗಿರ್ತಕ್ಕಂಥದ್ದು, ಬೃಹತ್ ಆಗಿರ್ತಕ್ಕಂಥದ್ದು. ಬಂಗಾರ ಒಪ್ತತೇನ್ರಿ ಅದಕ್ಕ? ಸಿನೋನಿಮ್ ಆಗತ್ತಾ? ನೋ, ರಾಂಗ್ ಆನ್ಸರ್. ನೆಕ್ಸ್ಟ್, ಹಂಬಲ್ ಅಂದ್ರ ಒಂಥರ ವಿನಮ್ರವಾಗಿರೋದು, ಒಪ್ತದಾನ? ನೋ. ನೆಕ್ಸ್ಟ್, ಮಾಡೆಸ್ಟ್. ಮಾಡೆಸ್ಟ್ ಒಪ್ತದ? ಒಪ್ಪಂಗಿಲ್ಲ. ಮಾಡೆಸ್ಟ್ ಅಂದ್ರೆ ಏನು? ಒಂಥರ ಮಧ್ಯಮ ಇದ್ದಂಗ. ಇಲ್ಲಿ ಗ್ರ್ಯಾಂಡ್. ಗ್ರ್ಯಾಂಡ್ ಅಂದ್ರೆ ಏನು? ದೊಡ್ಡದಾಗಿರ್ತಕ್ಕಂಥದ್ದು. ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಮಾಡಿದ್ರು, ದೊಡ್ಡದಾಗಿ ಮಾಡಿದ್ರು ಅಂತಾರಲ್ಲ. ಸೊ ಏನಪ್ಪಾ ಅಂದ್ರೆ ಸಿನೋನಿಮ್ಸ್ ಮೆಜೆಸ್ಟಿಕ್ ಆಗತ್ತ. ಹೌದಾ, ಇವುಗಳಿಗೆ ಏನಪ್ಪಾ ಅಂತಂದ್ರೆ ಐ ಹೋಪ್ ನೀವು ಯಾವುದೇ ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಕ್ವಶನ್ಸ್ಗಳಿಲ್ಲ, ನೀವು 4 out of 4 ಮಾಡಿರ್ತೀರಿ ಅಂತ ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಪ್ಯಾಸೇಜ್ ಅನ್ನ ನೋಡೋಣ್ರಿ. ಇಲ್ಲಿ ನೋಡ್ರಿ ಇನ್ನೊಂದೈತ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಇಸ್ ನಾಟ್. ಇಲ್ಲಿ ನೋಡ್ರಿ ಇದು ಇಂಪಾರ್ಟೆಂಟ್ ಭಾಳ. ನಾಟ್. ನಾಟ್ ಏನ್ ಎಂಟೋನಿಮ್ ಆಫ್ ಮ್ಯಾಸಿವ್. ಇದರಲ್ಲಿ ಮ್ಯಾಸಿವ್ ದ ವಿರುದ್ಧ ಪದ ಯಾವುದು ಅಲ್ಲ ಅನ್ನಂಗ ಕ್ವಶನ್ ಅರ್ಥ ಮಾಡ್ಕೋರಿ. ನಾಟ್ ಅಂದ್ರ ವಿರುದ್ಧ ಪದ ಅಲ್ಲ. ಇಲ್ಲಿ ನೋಡ್ರಿ, ಟೈನಿ ಅಂದ್ರೆ ಏನು? ಚಿಕ್ಕ. ಫ್ಯೂನಿ ಅಂದ್ರೆ ಏನು? ಗಿಡ್ಡ. ನೆಕ್ಸ್ಟ್, ವೇಟ್ಲೆಸ್ ಅಂದ್ರೆ ಏನು? ಹಗೂರ. ನೆಕ್ಸ್ಟ್, ವಾಸ್ಟ್ ಅಂದ್ರೆ ಏನು? ದೊಡ್ಡ. ಹೌದಾ, ಮ್ಯಾಸಿವ್ ಅಂದ್ರೆ ಏನು? ದೊಡ್ಡದಂದಂಗ. ಅಂದ್ರೆ ವಿರುದ್ಧ ಪದ ಅಲ್ಲ. ವಿರುದ್ಧ ಪದ ಅಲ್ಲ ಅಂದ್ರೆ ಏನು? ಸಿನೋನಿಮ್ ಅಂದ್ರೆ ಈಕ್ವಲ್ ವರ್ಡ್ ಅಂದಂಗ. ವಾಸ್ಟ್ ಈಸ್ ದ ರೈಟ್ ಆನ್ಸರ್. ಹೌದಾ, ಅರ್ಥ ಆಯ್ತು? ವಾಸ್ಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಪ್ಯಾಸೇಜ್ ನೋಡ್ರಿ. ಇಲ್ಲಿ ಒಂದು ಸ್ಪೈಡರ್ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಆಲ್ ಸ್ಪೈಡರ್ ಸ್ಪಿನ್ ವೆಬ್ಸ್. ಸ್ಪೈಡರ್ಸ್ ಮೀನ್ಸ್ ಏನಪ್ಪಾ ಅಂದ್ರೆ ಜೇಡರ್ ಬಲೆ. ಜೇಡ್ ಅದಾವಲ್ಲ, ಆ ಜೇಡಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಎಲ್ಲವೂ ಬಲೆಯನ್ನ ಹೆಣಿತಾವ. ಹೌದಾ, ಹಿಂಗ ಬಲೆಯನ್ನ ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಲಾ ಜೇಡಗಳು ಏನಪ್ಪಾ ಅಂದ್ರೆ ಬಲೆಯನ್ನ ಹೆಣಿತಾವ. ವೆಬ್ಸ್ ಹೆಲ್ಪ್ಸ್ ಟು ಸ್ಪೈಡರ್ಸ್ ಡೂ 3 ಥಿಂಗ್ಸ್. ಹೌದಾ, ಅವು ಏನಪ್ಪಾ ಅಂದ್ರೆ ವೆಬ್ಸ್ಗಳು. ವೆಬ್ಸ್ ಮೀನ್ಸ್ ಏನಂತ ಕತ್ತೀವಿ, ವಾಟ್ ವಿ ಕಾಲ್ಡ್, ಇವು ಬಲೆ. ಬಲೆಗಳು ಎದಕ್ಕೆ ಯೂಸ್ ಆಗ್ತಾವಪ್ಪ ಅಂದ್ರೆ ದೇ ಹೆಲ್ಪ್ ಸ್ಪೈಡರ್ಸ್ ಹೋಲ್ಡ್ ಯಗ್ಸ್. ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಲಿ ಯಗ್ಸ್ ಗಳನ್ನ, ತಮ್ಮ ಜೇಡರ್ ಬಲೆ ಇರ್ತಕ್ಕಂಥ ತಮ್ಮ ಯಗ್ಗಳ ತತ್ತಿಗಳನ್ನ, ಮೊಟ್ಟೆಗಳನ್ನ ಅಲ್ಲೇ ಇಡ್ತಾವ. ಹೈಡ್ ಫ್ರಾಮ್ ಡೇಂಜರ್ ಅಂದ್ರ ಏನಾರ ಡೇಂಜರಸ್ ಇತ್ತಂದ್ರ ಅಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ಅವು ಹೈಡ್ ಮಾಡ್ಕೋತಾವ, ಡಕ್ಕೋತಾವ. ಅಂಡ್ ಕ್ಯಾಚ್ ಫುಡ್. ಮತ್ತೇನ್ ಮಾಡ್ತಾವಪ್ಪ ವೆಬ್ಗಳು? ಆಹಾರವನ್ನ ಏನಪ್ಪಾ ಅಂದ್ರೆ ಕ್ಯಾಚ್ ಮಾಡ್ತಾವ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಇದ್ರದ್ದು 3 ಯೂಸಸ್ಗಳು ಬಹಳ ಇಂಪಾರ್ಟೆಂಟ್. ಇದ್ರ ಮ್ಯಾಗ 2 ಕ್ವಶನ್ ಬರ್ತಾವ ಮುಂದೆ ಪ್ಯಾಸೇಜ್ನಾಗ. ಇಲ್ಲ ನೋಡ್ರಿ, ಮೋಸ್ಟ್ ಸ್ಪೈಡರ್ಸ್ ಆರ್ ಡಾರ್ಕ್ ಬ್ರೌನ್. ಹೌದಾ, ಆಲ್ಮೋಸ್ಟ್ ಸ್ಪೈಡರ್ಸ್ಗಳು ಏನಪ್ಪಾ ಅಂದ್ರೆ ಬ್ರೌನ್ ಕಲರ್ದಾವ, ಗ್ರೇ ಕಲರ್ದಾವ, ಕಂದು ಕಲರ್ದಾವ, ಅಥವಾ ಬ್ಲ್ಯಾಕ್ ಇನ್ ಕಲರ್. ಹೌದಾ, ಅಥವಾ ಕಪ್ಪು ಕಲರ್ ಇರ್ತಾವ. while the spiders webs are light in color, white and cloudy. ಹೌದಾ, when spiders hide in their webs. ಹೌದಾ, ಅವು ಏನ್ ಮಾಡ್ತಾವಪ್ಪ ಅಂದ್ರ ಏನಿರ್ತಾವಪ್ಪ ಅಂದ್ರೆ while spiders webs are light in color. ಹೌದಾ, ಅಲ್ಲಿ ಕಲರ್ನ ಏನಪ್ಪಾ ಅಂದ್ರೆ ಲೈಟ್ ಆಗಿ ಮಿಂಚ್ತಾವ. ವೈಟ್ ಅಂಡ್ ಕ್ಲೌಡಿ, ವೈಟ್ ಇರ್ತಾವ ಮತ್ತು ಕ್ಲೌಡಿ ಆಗಿರ್ತಾವ. when spiders hide in their webs they are harder to see. ಯಾವಾಗ ಅವು ಹೈಡ್ ಆಗ್ತಾವಲ್ಲ ವೆಬ್ನೊಳಗ, ಅವಾಗ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಅವನ್ನ ನೋಡಾಕ ಬರಂಗಿಲ್ಲ, ಅಂದ್ರೆ ಬಹಳ ಕಷ್ಟ ಆಕೈತಿ ನೋಡುದು, ಅಂದ್ರೆ ಮರಿ ಮಾಚ್ಕೊಂಡು ಕೂತಿರ್ತಾವ. ನೆಕ್ಸ್ಟ್, ವೆಬ್ಸ್ ಹೆಲ್ಪ್ ಸ್ಪೈಡರ್ಸ್ ಕ್ಯಾಚ್ ಫುಡ್. ಅವು ಏನ್ ಮಾಡ್ತಾವಪ್ಪ ಅಂತಂದ್ರ ಆಹಾರವನ್ನ ಹಿರ್ಕೊಂತಾವ, ತಗೊಂತಾವ. ಸ್ಪೈಡರ್ ವೆಬ್ಸ್ ಆರ್ ಸ್ಟಿಕ್ಕಿ. ಅಂದ್ರೆ ಏನತ್ತಪ್ಪ ಅಂದ್ರೆ ಅವು ಸ್ಪೈಡರ್ಸ್ ವೆಬ್ ಇರ್ತಾವಲ್ಲ, ಆ ಬಲೆ ಏನಿರ್ತದಲ್ಲ ಸ್ಟಿಕ್ಕಿ ಆಗಿರ್ತದ. ಸ್ಟಿಕ್ಕಿ ಮೀನ್ಸ್ ವಾಟ್ ವಿ ಕಾಲ್ಡ್ ಜಿಗುಟು ಇರ್ತಾವ. ಯಾಕೆ ಜಿಗುಟ್ಟಿರ್ತಾವ ಅಂತಕ್ಕಂಥದ್ದು ನಮ್ಮ ಮುಂದೆ ನೋಡ್ರಿ. when a bug flies into the web, bugs means creature, ಇಟ್ ಮೀನ್ಸ್ ಕೀಟಗಳು.
ಕೀಟಗಳು ಏನಾದ್ರು ಏನಪ್ಪಾ ಅಂದ್ರೆ ಹಾರಾಡ್ಕೊಂತ ಬಂದು ಆ ಬಲೆಯಾಗಿ ಏನಾದ್ರು ಕುಂತು ಅಂದ್ರೆ ಏನಾಕತ್ತಪ್ಪ ಅಂದ್ರೆ ಆ ಜಿಗಿಟ್ಟಿರ್ತಕ್ಕಂಥ ವೆಬ್ಬ ಆ ಕಾಲನ್ನು ಹಿಡ್ಕೊಂಡ್ಬಿಡ್ತದ. ಅವಾಗ ಅದಕ್ಕೆ ಏನಪ್ಪಾ ಅಂದ್ರೆ ಎದ್ದು ಹೋಗಕ್ಕೆ ಬರಂಗಿಲ್ಲ, ಅಲ್ಲೇ ಏನಪ್ಪಾ ಅಂದ್ರೆ ಸಿಕ್ಕೊಂಡ ಇಟ್ ಗೆಟ್ ಸ್ಟಕ್ ಅಂದ್ರೆ ಅವು ಏನಾಗ್ತಪ್ಪ ಅಂದ್ರೆ ತೊಂದರೆನ. ಇನ್ನು ಮೊಬೈಲ್ ಏನಪ್ಪ ಅಂದ್ರೆ ಅಥವಾ ಮೊಬೈಲ್ ಸ್ಟಕ್ ಆಗತ್ತದ, ಕಂಪ್ಯೂಟರ್ ಸ್ಟಕ್ ಆಗತ್ತದ ಅಂತ ಕರಿತೀವಲ್ಲ, ಹಂಗೆ ನಾವು ಏನಪ್ಪ ಅಂದ್ರೆ ಸ್ವಲ್ಪ ಪ್ಯಾಸೇಜ್ನಾಗ ಥಿಂಕ್ ಮಾಡೋದು ವೊಕ್ಯಾಬುಲರಿಗಳನ್ನ. ಸ್ಟಕ್ ಆಗತ್ತ, ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದಕ್ಕೂ ಹೋಗಕ್ಕೆ ಬರಂಗಿಲ್ಲ, ಸ್ಟಕ್ ಆಗಿ ನಿಂತು ಬಿಡ್ತಾವೆ. ಸ್ಟಕ್ ಮೀನ್ಸ್ ನಿಂತು, ನಮಗೆ ಮೊಬೈಲ್ನಾಗ ವರ್ಕ್ ಮಾಡ್ತಾವೆ, ಒಮ್ಮೆ ನಿಂತು ಬಿಡ್ತದೆ, ಎಷ್ಟು ಸ್ಟಕ್ ಅಂತೀವಿ, ಹಂಗೆ ಅದು ಅಲ್ಲೇ ನಿಂತು ಬಿಡ್ತದ. ಇಟ್ ಟ್ರೈಸ್ ಟು ಗೆಟ್ ಔಟ್ ಅಂದ್ರೆ ಎಷ್ಟೇ ಹೊರಗೆ ಬರಾಕ ಪ್ರಯತ್ನ ಪಟ್ರು ಬಟ್ ಇಟ್ ಕಾಂಟ್, ಅದರ ಕೈಲೇ ಆಗಂಗಿಲ್ಲ. ಇಟ್ ಈಸ್ ಟ್ರ್ಯಾಪ್ಡ್ ಅಂದ್ರೆ ಅದೇನಾಗತ್ತಪ್ಪ ಅಂದ್ರೆ ಟ್ರ್ಯಾಪ್, ತೊಂದರೆಗೆ ಒಳಗೆ ಎಲ್ಲಿ ಸಿಕ್ಕೊಂಡ್ಬಿಡ್ತದ. ಸ್ಪೈಡರ್ಸ್ ಕ್ಯಾನ್ ಟೆಲ್ ದ ಬಗ್ ಟ್ರ್ಯಾಪ್ಡ್ ಆಸ್ ದೇ ಪೀಲ್ ಇನ್ ದ ವೆಬ್ ಮೂವ್. ಅವಾಗ ಸ್ಪೈಡರ್ಸ್ ಡಕ್ಕೊಂಡ್ ಕೂತಿರ್ತದ. ಯಾವಾಗ ಒಂದು ಕ್ರಿಯೇಚರ್ ಅಥವಾ ಒಂದು ಏನಾದರೂ ಒಂದು ಬಗ್ ಏನಾದರೂ ಬಂದ ಅಲ್ಲಿ ಕೂತ ಅಲ್ಲಿ ಏನಪ್ಪಾ ಅಂದ್ರೆ ಅದು ಬಲೆಯನ್ನ ಎದ್ದು ಹೋಗಕ್ಕೆ ಪ್ರಯತ್ನ ಮಾಡ್ತದ, ಅವಾಗ ಬಲೆ ಅಳಿಗಾಡಕತ್ತದ, ಹೌದಲ್ರಿ. ವೆಬ್ ಏನಾಗತ್ತಪ್ಪ ಅಂದ್ರೆ ಶೇಕ್ ಹಾಕತ್ತದ. ಅವಾಗ ಏನು ತಿಳ್ಕೊತದ, ಅದು ಯಾವುದು ಸ್ಪೈಡರ, ಇಲ್ಲೊಂದು ಯಾವುದೋ ಒಂದು ಜೀವಿ ಬಂದು ಕೂತದ, ಅದಕ್ಕೆ ಹೋಗಕ್ಕೆ ಆಗತ್ತ. ನಾ ಅದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಅಟ್ಯಾಕ್ ಮಾಡ್ಕೊಂಡು ಫುಡ್ ಮಾಡ್ಕೊಂಡು ಹೊಟ್ಟೆ ತುಂಬ್ಕೋಬೇಕಂತ ಏನು ಮಾಡ್ತದಪ್ಪ ಅಂದ್ರೆ ಆನ್ ದಿ ಸ್ಪಾಟ್ ಅದನ್ನ ತೊಗೊಂಡು ಏನಪ್ಪ ಅಂದ್ರೆ ಫುಡ್ಡನ್ನಾಗಿ ಮಾಡ್ಕೊತದ, ಹೌದಾ. ಇಲ್ಲ ನೋಡ್ರಿ. ಸೊ ವಿತೌಟ್ ವೆಬ್ಸ್ ಸ್ಪೈಡರ್ಸ್ ವುಡ್ ನಾಟ್ ಏಬಲ್ ಟು ಲಿವ್ ಅಂದ್ರೆ ಆ ಬಲೆ ಇಲ್ಲಂದ್ರೆ ಏನಪ್ಪಾ ಅಂತಂದ್ರೆ ಸ್ಪೈಡರ್ಸ್ಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಲೈಕ್ ದೇ ಡು ವೆಬ್ಸ್ ಇಂಪ್ಯಾಕ್ಟ್ ಆರ್ ಕ್ರೂಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಸ್ಪೈಡರ್ಸ್. ಹೌದಾ, ಅವುಗಳ ಇದ್ರನ ಏನಪ್ಪಾ ಅಂದ್ರೆ ಸರ್ವೈವ್ ಅಂದ್ರೆ ಬದುಕಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಇಲ್ಲ ನೋಡ್ರಿ, ಭಾಳ ಈಜಿ ಅದ ಪ್ಯಾಸೇಜ್, ಭಾಳ ಅಂದ್ರೆ ಭಾಳ ಈಜಿ ಅದ, ನೀವು ಔಟ್ ಆಫ್ ಔಟ್ ಮಾಡ್ಬೋದು. ದಿಸ್ ಪ್ಯಾಸೇಜ್ ಇಸ್ ಅಬೌಟ್ ದ, ನಾವು ಇದನ್ನೆಲ್ಲ ಓದಿದ್ವಿ, ಹೌದಾ. ಈ ಪ್ಯಾಸೇಜ್ ಎದರ ಬದ್ದಲತಿ, ಎದರ ಮ್ಯಾಗ ಐತಿ, ಯಾವನನ್ನ ಹೊಂದದ ಅಂತಕ್ಕಂಥದ್ದು. ಇಂಪಾರ್ಟೆನ್ಸ್ ಆಫ್ ಸ್ಪೈಡರ್ ವೆಬ್, ಇಂಪಾರ್ಟೆನ್ಸ್ ಆಫ್ ಬಗ್ ಆಫ್ ದ ಸ್ಪೈಡರ್, ಇಂಪಾರ್ಟೆಂಟ್ ಆಫ್ ದ ಲೇಯಿಂಗ್ ಎಗ್ಸ್, ನೇಚರ್ ಆಫ್ ಸ್ಪೈಡರ್ಸ್ ಅಂದ್ರ ಸ್ಪೈಡರ್ಸ್ ಲಕ್ಷಣಗಳ ಬಗ್ಗೆ ಹೊಂದ್ಯದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಅಂದ್ರೆ ಸ್ಪೈಡರ್ಸ್ ಇಡುವಂತ ಎಗ್ಗಳ ಮ್ಯಾಗ ಹೊಂದ್ಯದು. ಇಂಪಾರ್ಟೆನ್ಸ್ ಆಫ್ ಬಗ್ಸ್ ಅಂದ್ರೆ ಕ್ರಿಮಿಕೀಟಗಳ ಬಗ್ಗೆ ಹೊಂದೋದು, ಅಥವಾ ಇಂಪಾರ್ಟೆನ್ಸ್ ಆಫ್ ಜೇಡರ ಬಲೆ ಅಂದ್ರೆ ವೆಬ್ ಬಗ್ಗೆ ಹೊಂದೋದು. ನಿಮಗೆ ಇಲ್ಲಿ ಏನು ಕನ್ಫ್ಯೂಸ್ ಆಗುತ್ತಾ, ಎ ಮತ್ತು ಡಿ ಕನ್ಫ್ಯೂಸ್ ಆಗುತ್ತಾ, ಹೌದಾ. ಎ ಮತ್ತು ಡಿ ಕನ್ಫ್ಯೂಸ್ ಆಗುತ್ತಾ. ಇಲ್ಲಿ ನೋಡ್ರಿ, ನೇಚರ್ ಆಫ್ ಸ್ಪೈಡರ್ಸ್ ಅಂದ್ರ ಆ ಸ್ಪೈಡರ್ಸ್ ಲಕ್ಷಣ ಅಂದಂಗ ಇಲ್ಲಿ ಲಕ್ಷಣಗಳನ್ನ ಹೇಳ್ಯಾರನ್ರಿ ಅವ್ರ, ಹೌದಾ. ಲಕ್ಷಣಗಳ ಬಗ್ಗೆ ಹೇಳಿರ್ಬೋದು, ಒಂದೆರಡು ಪಾಯಿಂಟ್ ಬಂದಿರ್ಬೋದು, ಆದ್ರ ಇದು ಈ ಆನ್ಸರ್ಗೂ ಇದು ಆನ್ಸರ್ಗೂ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದು ಎದರ ಬಗ್ಗೆ ಹೊಂದ್ಯದಪ್ಪ ಅಂದ್ರ ಸ್ಪೈಡರ್ಸ್ ವೆಬ್ ಬಗ್ಗೆ, ಜೇಡರ ಬಲೆಯ ಬಗ್ಗೆ ಏನಾಗತ್ತಪ್ಪ ಅಂದ್ರ ಹೊಂದ್ಯದ. ಪೂರ್ತಿ ನೋಡ್ರಿ, ಎಲ್ಲ ಜೇಡರ ಬಲೆ ಬಗ್ಗೆನ ಹೊಂದ್ಯದ, ಹೌದಾ. ನೆಕ್ಸ್ಟ್, ವಾಟ್ ಈಸ್ ನಾಟ್ ಟ್ರೂ ಅಬೌಟ್ ದ ವೆಬ್ ಸ್ಪೈಡರ್ಸ್, ಹೌದಾ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಜೇಡರ ಬಗ್ಗೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರ ನಾಟ್ ಟ್ರೂ, ಹೌದು, ನಿಜ ಅಲ್ಲ. ದೇ ಹೋಲ್ಡ್ ಎಗ್ಸ್, ಎಗ್ಗಳನ್ನ ಏನಪ್ಪಾ ಅಂದ್ರೆ ಅಲ್ಲಿ ಮುಚ್ಚಿಡ್ತದ, ಕರೆಕ್ಟು. ದೇ ಕ್ಯಾಚ್ ಫುಡ್, ಕರೆಕ್ಟು. ದೇ ಫೈಂಡ್ ವಾಟರ್, ದೇ ಹೈಡ್ ಫ್ರಮ್ ಎನಿಮೀಸ್, ಅವು ಏನಪ್ಪಾ ಅಂದ್ರೆ ಶತ್ರುವಿಂದ ಡಕ್ಕೋತಾವ್, ಇದು ಕರೆಕ್ಟು, ಹೌದಾ. ದೇ ಫೈಂಡ್ ವಾಟರ್, ಅವು ನೀರನ್ನು ಏನಾದ್ರೂ ಪಡ್ಕೋತಾವನ್ರಿ, ಎಲ್ಲಿ ಕೊಟ್ಟಾರ ಪ್ಯಾಸೇಜ್ನ ಮೆನ್ಷನ್ ಮಾಡ್ಯಾರ್ರಿ, ಇಲ್ಲಲ್ಲ. ಓ, ರೈಟ್ ಆನ್ಸರ್ ಈಸ್ C3. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ದ ಸಿನೋನಿಮ್ ಆಫ್ ದ ವರ್ಡ್ ಟ್ರ್ಯಾಪ್ಡ್, ಹನಿ ಟ್ರ್ಯಾಪ್ ಅಂತ ಕರಿತೀವಲ್ಲ, ಈ ಪೊಲಿಟಿಷಿಯನ್ಸ್ಗಳೆಲ್ಲ ಟ್ರ್ಯಾಪ್ ಮಾಡ್ಯಾರ ಅಂತಾರಲ್ಲ, ಹೌದಾ. ಇಲ್ಲ ನೋಡ್ರಿ, ಸ್ಟಕ್ ಇಲ್ಲಿ ಏನಕ್ಕೆ ಯಾರಪ್ಪ ಅಂದ್ರೆ ಸಿನೋನಿಮ್. ಇಟರ್ನ್ ಅಂದ್ರೆ ತಿನ್ನು, ಹಿಡನ್ ಅಂದ್ರೆ ಮರೆಮಾಚು, ಹೌದಾ. ಎಸ್ಕೇಪ್ ಅಂದ್ರೆ ಏನು, ಪಾರಾಗು. ಹಿಡನ್ ಅಂದ್ರೆ ಏನು, ಏನಪ್ಪಾ ಅಂದ್ರೆ ಮರೆಮಾಚು. ಸ್ಟಕ್ ಅಂದ್ರೆ ಏನು, ಅಲ್ಲಿ ಬಲೆಗೆ ಬೀಳು, ಇವನ್ ಬಲೆಗೆ ಬೀಳ್ಸಿ ಅಂತಾರಲ್ಲ. ಸೊ ಎ ಸ್ಟಕ್ ಇಸ್ ದ ರೈಟ್ ಆನ್ಸರ್. ಹೌ ಕ್ಯಾನ್ ಸ್ಪೈಡರ್ಸ್ ಟೆಲ್ ವೆನ್ ಸಮಥಿಂಗ್ ಇಸ್ ಟ್ರ್ಯಾಪ್ಡ್ ಇನ್ ದೇರ್ ವೆಬ್, ಹೌದಾ. ಈಗ ಸ್ಪೈಡರ್ಗಳು ಏನು ಡಕ್ಕೊಂಡಿರ್ತಾವಲ್ಲ, ಹೌದಾ, ಅಲ್ಲಿ ಸಮಥಿಂಗ್ ಏನೋ ಒಂದು ಬಂದು ಸಿಕ್ಕೋತ ಅನ್ನೋದ ಹೆಂಗ್ ತಿಳ್ಕೊಂತಾವ ಅಂತ ಅರ್ಥ, ಹೌದಾ. ಅವು ಏನಪ್ಪಾ ಅಂದ್ರ ಕೇಳ್ತಾವ ಧ್ವನಿ, ಇಲ್ಲ. ಅವು ವಾಸ ತಗೊಂತಾವ, ಸ್ಮೆಲ್ ತಗೊಂತಾವ, ಇಲ್ಲ. ದೇ ಕ್ಯಾನ್ ಟೇಸ್ಟ್, ತಿಂದು ನೋಡ್ತಾವ, ಇಲ್ಲ. ದೇ ಕ್ಯಾನ್ ಫೀಲ್ ಇಟ್, ಅವು ಏನ್ ಮಾಡ್ತಾವಪ್ಪ ಅಂದ್ರ ಬಲೆ ಅಳಿಗಾಡಕೈತಾರ, ವೆಬ್ ಶೇಕ್ ಹಾಕೈತಾರ, ಫೀಲ್ ಹಾಕತೈತಿ, ಓ ಇಲ್ಲೊಂದು ಏನೋ
ಎನ್ವಿ ಬಂದದ ಅಥವಾ ಏನೋ ಒಂದು ನನಗೆ ಫುಡ್ ಬಂದದ ಅಂತ ತಿಳ್ಕೊಂಡು ಏನು ಮಾಡ್ತಾವಪ್ಪ ಅಂದ್ರೆ ಅದನ್ನು ತಿಂದು ಬಿಡ್ತಾವ. C3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ಆಸ್ ಯೂಸ್ಡ್ ಇನ್ ದ ಲಾಸ್ಟ್ ಸೆಂಟೆನ್ಸ್ ದ ಪ್ಯಾಸೇಜ್ ದ ವರ್ಡ್ ಸರ್ವೈವಲ್. ಹೌದಾ, ನೀ ಏನಾದರೂ ಓದ್ಲಿಕ್ಕಂದ್ರ ನೀ ಸರ್ವೈವ್ ಆಗಂಗಿಲ್ಲ ದೋಸ್ತ. ಸೊಸೈಟಿಯಾಗ ಸರ್ವೈವ್ ಆಗೋದು ಭಾಳ ಬಿರಿ ಐತಿ, ಅಂದ್ರೆ ಬದುಕುದು ಭಾಳ ಬಿರಿ ಐತಿ. ಸರ್ವೈವ್ ಮೀನ್ಸ್ ಬದುಕುವುದು, ಲೈಫನ್ನು ಲೀಡ್ ಮಾಡೋದು ಭಾಳ ಬಿರಿ ಐತಿ ಅಂತಿರ್ತಾರೆ ನೋಡ್ರಿ. ಹಂಗ್ರಿ ಇಲ್ಲಿ ನೋಡ್ರಿ, ಹಿಡನ್ ಅಂದ್ರೆ ಬರಂಗಿಲ್ಲ, ಡಿಫೆನ್ಸ್ ಅಂದ್ರೆ ಬರಂಗಿಲ್ಲ, ಕಾಟ್ ಅನ್ನೋದು ಬರಂಗಿಲ್ಲ, ಬೀಯಿಂಗ್ ಅಲೈವ್ ಅಂದ್ರೆ ಬದುಕುವುದು ಅಂತ ಅರ್ಥ ಆಗುತ್ತೆ. 70A1 ಇಸ್ ದ ರೈಟ್ ಆನ್ಸರ್. ಇಲ್ಲ ನೋಡಿ, ಥರ್ಡ್ ಪ್ಯಾಸೇಜ್ ನೋಡಿ ಸಾಂದ್ ಅದ. ಎ ರೋಬೋಟ್ ಇಸ್ ದ ಸ್ಪೆಷಲ್ ಮಷಿನ್. ರೋಬೋಟ್ ಬಗ್ಗೆ ಕೊಟ್ಟಾರ. ಹೌದಾ, ರೋಬೋಟ್ಗಳು ಈಗಿನ ಯುಗ ಏನಪ್ಪ ಅಂದ್ರೆ ರೋಬೋಟ್ ಯುಗ ಅಂತ ಕರಿತೀವಿ. ಸ್ಪೆಷಲ್ ಮಷಿನ್, ಇಟ್ ಮೂವ್ಸ್ ಅಂಡ್ ಫಾಲೋಸ್ ಇನ್ಸ್ಟ್ರಕ್ಷನ್ಸ್ ದ ಕಮ್ಸ್ ಫ್ರಮ್ ಕಂಪ್ಯೂಟರ್. ಇದು ನಡೆಯುವುದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ ಯಾವ್ದ್ರ ಮೂಲಕ ಆಗತ್ತಪ್ಪ ಅಂದ್ರೆ ಕಂಪ್ಯೂಟರ್ ಮೂಲಕನ ಆಗತ್ತ. ಕಂಪ್ಯೂಟರ್ದಿಂದನ ಏನಪ್ಪ ಅಂದ್ರೆ ಇದು ವರ್ಕ್ ಅನ್ನ ಮಾಡ್ತದ. ಬಿಕಾಸ್ ಇಟ್ಸ್ ಅ ಮಷೀನ್. ಯಾಕಂದ್ರೆ ಇದು ಮಷೀನ್. ಇದು ಮಷೀನ್ ಇರೋದರಿಂದ ಇಟ್ಸ್ ಡಸ್ ನಾಟ್ ಮೇಕ್ ಮಿಸ್ಟೇಕ್ಸ್. ಇದು ಮಷೀನ್ ಇರೋದರಿಂದ ಅದು ಯಾವುದೇ ಮಿಸ್ಟೇಕ್ಗಳನ್ನು ಮಾಡುವುದಿಲ್ಲ. ಅಥವಾ ಗೆಟ್ ಟಯರ್ಡ್, ಮಷೀನ್ ಇರೋದ್ರಿಂದ ಅದು ಏನಾಗುತ್ತಪ್ಪ ಅಂದ್ರೆ ಟಯರ್ಡ್ ಆಗಂಗಿಲ್ಲ. ಇಟ್ಸ್ ನೆವರ್ ಕಂಪ್ಲೇಂಟ್ಸ್. ಅದು ಏನಪ್ಪ ಅಂದ್ರೆ ಏನು ನನಗೆ ಸುಸ್ತಾಗೈತಿ, ನನಗೆ ಟಯರ್ಡ್ ಆಗೈತಿ ಕಂಪ್ಲೇಂಟ್ ಮಾಡಂಗಿಲ್ಲ. ತಿಳ್ಕೋಬೇಕು. ನೆಕ್ಸ್ಟ್, ರೋಬೋಟ್ಸ್ ಆರ್ ಆಲ್ ಅರೌಂಡ್ ಅಸ್. ಹೌದಾ, ನಮ್ಮ ಸುತ್ತಮುತ್ತ ಏನಪ್ಪ ಅಂದ್ರೆ ರೋಬೋಟ್ಸ್ಗಳದಾವು. ಸಮ್ ರೋಬೋಟ್ಸ್ ಆರ್ ಯೂಸ್ಡ್ ಟು ಮೇಕ್ ಥಿಂಗ್ಸ್. ಕೆಲವೊಂದಿಷ್ಟು ರೋಬೋಟ್ಸ್ಗಳನ್ನ ಥಿಂಗ್ಸ್ ಮಾಡಕ್, ವಸ್ತುಗಳನ್ನ ಮಾಡಕ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ರೋಬೋಟ್ಸ್ ಕ್ಯಾನ್ ಹೆಲ್ಪ್ ಮೇಕ್ ಕಾರ್ಸ್. ನೋಡ್ರಿ, ದೊಡ್ಡ ದೊಡ್ಡ ಕಾರ್ಗಳನ್ನ ರೋಬೋಟ್ಗಳು ಮಾಡತ್ತಾವಂತ. ಸಮ್ ರೋಬೋಟ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ಲೋರ್ ಡೇಂಜರಸ್ ಪ್ಲೇಸ್ ಲೈಕ್ ವಲ್ಕ್ಯಾನೋಸ್. ಎಕ್ಸ್ಪ್ಲೋರ್ ಅಂದ್ರೆ ಏನಪ್ಪಾ ಅಂತಂದ್ರ ಸಂಶೋಧನೆ ಮಾಡೋದು, ಡಿಸ್ಕವರ್ ಮಾಡೋದು, ಅಂದ್ರೆ ಕಂಡು ಹಿಡಿಯೋದು. ಏನ್ ಕಂಡು ಹಿಡಿತಾವ? ಫಾರ್ ಎಕ್ಸಾಂಪಲ್, ರೋಬೋಟ್ಸ್ ಕ್ಯಾನ್ ಹೆಲ್ಪ್ ಸಮ್ ರೋಬೋಟ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ಲೋರ್ ಡೇಂಜರಸ್. ಅಂದ್ರ ಈ ಭೂಮಿ ಮ್ಯಾಗ ಏನಾದ್ರೂ ತೊಂದರೆ ಆಗತ್ತಿತ್ತಂದ್ರ ಅದನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಕಂಡು ಹಿಡಿತಾವ. ಫಾರ್ ಎಕ್ಸಾಂಪಲ್, ವಲ್ಕ್ಯಾನೋಸ್ಗಳು, ಜ್ವಾಲಾಮುಖಿಗಳು ಆಗತ್ತಿದ್ದು ಅಂದ್ರ, ಅರ್ಥಕ್ವಿಕ್ ಆಗತ್ತಿದ್ದು ಅಂದ್ರೆ ಅವ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಕಂಡು ಹಿಡಿತಾವ ರೋಬೋಟ್ಸ್ಗಳು. ಸಮ್ ರೋಬೋಟ್ಸ್ ಕ್ಯಾನ್ ಹೆಲ್ಪ್ ಕ್ಲೀನ್ ಹೌಸ್. ನೋಡ್ರಿ, ಮನಿಯನ್ನ ಕ್ಲೀನ್ ಮಾಡ್ತಾವಂತ. ಸಮ್ ರೋಬೋಟ್ಸ್ ಕ್ಯಾನ್ ಇವನ್ ರಿಕಗ್ನೈಸ್ ವರ್ಡ್ಸ್. ಇಲ್ಲಿ ಏನಾದ್ರೂ ಒಂದು ರಾಂಗ್ ಸ್ಪೆಲ್ಟ್ ಬರ್ದ್ರೆ ಅಂದ್ರೆ ರಾಂಗ್ ಐತಿದ ಅಂತ ಹೇಳ್ತದ ಅದು. ಹೌದಾ, ರೋಬೋಟ್ಸ್ಗಳು ರಾಂಗ್ ಸ್ಪೆಲ್ಟ್ ಮಾಡಿದ್ದು ವರ್ಡ್ಗಳನ್ನ ಕಂಡು ಹಿಡಿತದ. ದೇ ಕ್ಯಾನ್ ಬಿ ಯೂಸ್ಡ್ ಟು ಹೆಲ್ಪ್ ಆನ್ಸರ್ ಟೆಲಿಫೋನ್ ಕಾಲ್ಸ್. ಹೌದಾ, ಏನಾದರೂ ಟೆಲಿಫೋನ್ ಕಾಲ್ಸ್ಗಳಿಗೆ ಆಟೋಮೆಟಿಕ್ ಆಗಿ ಆನ್ಸರ್ ಅನ್ನ ಮಾಡುವಂತ ಕೆಪಾಸಿಟಿ ಅದ. ಸಮ್ ರೋಬೋಟ್ಸ್ ಲುಕ್ ಲೈಕ್ ಹ್ಯೂಮನ್ಸ್. ಕೆಲವೊಂದಿಷ್ಟು ರೋಬೋಟ್ಸ್ಗಳು ಮಾನವನ ಗತಿ ಇದಾವ. ಮೋಸ್ಟ್ ರೋಬೋಟ್ಸ್ ಜಸ್ಟ್ ಲುಕ್ ಲೈಕ್ ಮಷೀನ್ಸ್. ಆದ್ರೆ ಆಲ್ಮೋಸ್ಟ್ ಆಲ್ ಇದನ್ನೇನಪ್ಪ ಅಂದ್ರೆ ರೋಬೋಟ್ಸ್ಗಳು ಮಷಿನ್ ತರಾನ ಅದಾವ. ಹೌದಾ, ಇಷ್ಟು ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಾರ. ಇಲ್ಲ ನೋಡ್ರಿ, ದ ಸಿನೋನಿಮ್ ಆಫ್ ಟಯರ್ಡ್. ಟಯರ್ಡ್ ಅಂದ್ರೆ ಏನ್ರಿ? ಟಯರ್ಡ್ ಅಂದ್ರೆ ಸುಸ್ತಾಗೋದು. ನಿಮ್ಗೆಲ್ಲ ಗೊತ್ತದ ಸುಸ್ತಾಗೋದು. ಇಲ್ಲಿ ನೋಡ್ರಿ, ಎಕ್ಸ್ಪ್ಲೋರ್ ಅಂದ್ರೆ ಏನಪ್ಪಾ ಅಂದ್ರೆ ಕಂಡು ಹಿಡಿಯುವುದು. ಇದು ಬರ್ತಾನ ರಾಂಗ್. ವ್ಯಾಕ್ಯೂಮ್ ಅಂದ್ರೆ ಏನಪ್ಪಾ ಅಂದ್ರೆ ನಿರ್ವಾತ ಪ್ರದೇಶ, ಗಾಳಿ ಇಲ್ಲದ್ದು ಬರ್ತದನ ರಾಂಗ್. ನೆಕ್ಸ್ಟ್, ಡೇಂಜರಸ್ ಅಂದ್ರೆ ಅಪಾಯ. ಟಯರ್ಡ್ ಅಂದ್ರೆ ಅಪಾಯ, ನೋ. ಎಕ್ಸಿಸ್ಟೆಡ್ ಅಂದ್ರೆ ಏನಪ್ಪಾ ಅಂದ್ರೆ ದಣಿವಾಗುವುದು ಅಥವಾ ಆಯಾಸವಾಗುವುದು. ಎಸ್, ದ ಸಿನೋನಿಮ್ ಆಫ್ ಟಯರ್ಡ್ ಈಸ್ ಎಕ್ಸಿಸ್ಟೆಡ್. ಎಕ್ಸಿಸ್ಟೆಡ್ ಇಸ್ ದ ರೈಟ್ ಆನ್ಸರ್. ಇಲ್ಲ ನೋಡ್ರಿ, ರೋಬೋಟ್ಸ್ ಡೋಂಟ್ ಮೇಕ್ ಮಿಸ್ಟೇಕ್ಸ್ ಬಿಕಾಸ್ ದೇ. ಇಲ್ಲ ನೋಡ್ರಿ, ಇಟ್ ಡಸ್ ನಾಟ್ ಮೇಕ್ ಮಿಸ್ಟೇಕ್ಸ್ ಆರ್ ಗೆಟ್ ಟಯರ್ಡ್. ಇಲ್ಲ ನೋಡ್ರಿ, ಇಟ್ಸ್ ಡಸ್ ನಾಟ್ ಮೇಕ್ ಮಿಸ್ಟೇಕ್ಸ್ ಆರ್ ಗೆಟ್ ಟಯರ್ಡ್, ಇಟ್ ನೆವರ್ ಕಂಪ್ಲೇಂಟ್ಸ್. ಯಾಕೆ? ಇಟ್ ಈಸ್ ಎ ಮಷೀನ್. ಸ್ಟಾರ್ಟಿಂಗ್ ಕೊಟ್ಟಾರ, ಇಟ್ ಇಸ್ ಎ ಮಷೀನ್. ಇಟ್ ಇಸ್ ಎ ಮಷೀನ್, ಇಟ್ ಇಸ್ ನಾಟ್ ಮೇಕ್ ಮಿಸ್ಟೇಕ್ಸ್. ಅದ ಏನ್ ರೋಬೋಟ್ ಮೇಕ್ ಮಿಸ್ಟೇಕ್ಸ್? ದೇ ಆರ್ ಮಷೀನ್. ಮಷೀನ್ ಇರೋದ್ರಿಂದ ಅವು ಏನಪ್ಪಾ ಅಂದ್ರೆ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡೋದಿಲ್ಲ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಟಾಸ್ಕ್ಸ್ ಆರ್ ರೋಬೋಟ್ ನಾಟ್ ಯೂಸ್ಡ್. ರೋಬೋಟ್ ಅನ್ನ ಏನಪ್ಪಾ ಅಂತಂದ್ರ ಯಾವ್ದಕ್ ಯೂಸ್ ಮಾಡಂಗಿಲ್ಲ ಪ್ಯಾಸೇಜ್ ಪ್ರಕಾರ. ಮೊದಲು ಕೊಟ್ಟಾರ, ನಮ್ಮ ಶಾನಿತಾನ ಬುದ್ಧಿ ಓಡಿಸೋಂಗಿಲ್ರಿ ನಾವು. ಈ ರೋಬೋಟ್ ಅಲ್ಲಿ ಯೂಸ್ ಮಾಡ್ತಾರ, ಇಲ್ಲಿ ಯೂಸ್ ಮಾಡ್ತಾರ, ನಾವು ಅದ ಮಾಡಕ್ ಹೋಗಂಗಿಲ್ಲ. ಅಕಾರ್ಡಿಂಗ್ ಟು ಪ್ಯಾಸೇಜ್ ಕೊಟ್ಟ ಬಿಟ್ಟ ನಾವು. ಟು ಕ್ಲೀನ್ ಹೌಸ್, ಹೌಸ್ ಅನ್ನ ಕ್ಲೀನ್ ಮಾಡ್ತಾವ.
ಟು ಆನ್ಸರ್ ಟೆಲಿಫೋನ್ ಕಾಲ್ಸ್ ಮಾಡ್ತಾವ, ಫಾರ್ ಮೇಕಿಂಗ್ ಕಾರ್ಸ್ ಮಾಡ್ತಾವ, ಎಸ್ ಫಾರ್ ಟೀಚಿಂಗ್ ಚಿಲ್ಡ್ರನ್ಸ್ ಎಲ್ಲರ ಶಾಲಿ ಕಲಿಸ್ತಾವಂತ ರೋಬೋಟ್ ಕೊಟ್ಟಾನನ್ರಿ ಇಲ್ಲಿ ಕೊಟ್ಟಾನ ಇಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ D4 ಇಸ್ ದ ರೈಟ್ ಆನ್ಸರ್. ಒಪ್ಕೊಳ್ಳೋ ಈಗಿನ ಕಾಲ ಏನಪ್ಪಾ ಅಂದ್ರೆ ರೋಬೋಟ್ಗಳು ಶಾಲಾ ಮಾಡಿದ್ರು ಟೀಚ್ ಮಾಡಾಕತ್ತಾವ, ರೋಬೋಟ್ಗಳು ಪಾಠ ಮಾಡಾಕತ್ತಾವ. ಸರ್ ಸರಿ ಅನ್ಬೋದಲ್ಲ, ನೀವು ಸರಿ ಅನ್ಬೋದು, ಆದ್ರೆ ಇಲ್ಲಿ ನೋಡ್ರಿ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಅಂತ ಕೊಟ್ಟಾನ. ಅದಕ್ಕೆ ನೀವು ಏನು ವಾದ ಮಾಡಿ ಉಪಯೋಗಿಲ್ಲ. ಅದಕ್ಕೆ D4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಈಸ್ ಎನ್ ಎಂಟೋನಿಮ್ ವರ್ಡ್ ಆಫ್ ಡೇಂಜರಸ್? ಡೇಂಜರಸ್ ದ ವಿರುದ್ಧ ಪದ ಏನ್ ಇದ್ರೊಳಗ ಅಂತದ್ ಏನು ಇದನ್ನ ಇಲ್ಲ. ಏನಪ್ಪಾ ಅಂದ್ರ ಸೇಫ್. ಮುಗಿತ್ತು ಒಂದು ವರ್ಡ್. ಇವ್ಯಾವು ನೋಡುವಂತ ಅವಶ್ಯಕತೆ ಇಲ್ಲ. ಅಪಾಯ, ಸೇಫ್ ಏನಪ್ಪಾ ಅಂತಂದ್ರ ಹುಷಾರಾಗಿರೋದು. ಶೇಪ್ ಅಂದ್ರೆ ಏನಪ್ಪಾ ಅಂದ್ರ ಒಂಥರ ಸೇಫ್ ಜೋನ್ ಆಗಿರೋದು. ಇಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ರೋಬೋಟ್ಸ್ ಇಸ್ ನಾಟ್ ಟ್ರೂ? ರೋಬೋಟ್ ಬಗ್ಗೆ ಇರ್ತಕ್ಕಂಥದ್ದು ಯಾವುದು ನಿಜ ಅಲ್ಲ ಅಂತ ಕೊಟ್ಟಾರ. ಮೋಸ್ಟ್ ರೋಬೋಟ್ಸ್ ಲುಕ್ ಲೈಕ್ ಮಷಿನ್ಸ್ ಇಲ್ಲೇ ಕೊಟ್ಟಾನ ನೋಡ್ರಿ. ಮೋಸ್ಟ್ ರೋಬೋಟ್ಸ್ ಜಸ್ಟ್ ಲುಕ್ ಲೈಕ್ ಮಷಿನ್ಸ್ ಕೊಟ್ಟಾನ. ಹೌದಾ, ಇದು ಆನ್ಸರ್ ಆಗಂಗಿಲ್ಲ. ರೋಬೋಟ್ಸ್ ಡೋಂಟ್ ಮೇಕ್ ಮಿಸ್ಟೇಕ್ಸ್ ಹೌದಾ, ಏನಪ್ಪಾ ಅಂದ್ರೆ ಕೊಟ್ಟಾನ. ಇದು ಆನ್ಸರ್ ಆಗಂಗಿಲ್ಲ. ರೋಬೋಟ್ಸ್ ಆರ್ ವೆರಿ ಯೂಸ್ಫುಲ್ ಹೌದಾ. ಇಲ್ಲಿ ನೋಡಿ, ಮೋಸ್ಟ್ ರೋಬೋಟ್ಸ್ ಲುಕ್ ಲೈಕ್ ಹ್ಯೂಮನ್ಸ್ ಇದನ್ನು ಏನಪ್ಪಾ ಅಂದ್ರೆ ಕೊಟ್ಟಾನ. ಇಲ್ಲಿ ಕೊಟ್ಟಾನ ನೋಡ್ರಿ. ಸಮ್ ರೋಬೋಟ್ಸ್ ಏನಪ್ಪಾ ಅಂದ್ರೆ ಸಮ್ ರೋಬೋಟ್ಸ್ ಆರ್ ಯೂಸ್ ಟು ಎಕ್ಸ್ಪ್ಲೋರ್ ಡೇಂಜರಸ್ ವಲ್ಕ್ಯಾನಸ್ ಕಮ್ ವೆರಿ ಯೂಸ್ಫುಲ್ ಅಂತ ಕೊಟ್ಟಾನ. ಸರಿ, ಮೋಸ್ಟ್ ರೋಬೋಟ್ಸ್ ಲೈಕ್ ಹ್ಯೂಮನ್ಸ್ ಅಂತ ಕೊಟ್ಟಾನ. ಎಲ್ಲಿ ಕೊಟ್ಟಾನ್ರಿ? ಫಾಲೋ ಸ್ಟೂಡೆಂಟ್ಸ್ ಇನ್ ದ ಕಂಪ್ಯೂಟರ್ ಬಿಕಾಸ್ machine does not mistake to get robots all around some around examples it can make some robots are used to ಇಲ್ಲ ಹೌದಾ. ಇಲ್ಲ, ಮೋಸ್ಟ್ ರೋಬೋಟ್ಸ್ ಲುಕ್ ಲೈಕ್ ಹ್ಯೂಮನ್ಸ್ ಮಾನವನ್ ತರ ಅದಾವ ಅಂತ ಕೊಟ್ಟಾನ. ಆದ್ರೆ ಇದನ್ನ ಕೊಟ್ಟಿಲ್ಲ. ರೋಬೋಟ್ಸ್ ಆರ್ ವೆರಿ ಯೂಸ್ಫುಲ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸರ್ ಹೆಂಗ್ರಿ ಮತ್ತೆ ಯೂಸ್ ಮಾಡ್ತಾರ್ರಿ ಯೂಸ್ ಹಾಕೋಲ್ಲ ಅಂತ ಕೇಳ್ಬೋದು. ಆದ್ರೆ ನಾವು ಯಾವತ್ತು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ಪ್ಯಾಸೇಜ್ ಹೋಗಬೇಕು. ಈ ಪ್ಯಾಸೇಜ್ ಒಳಾರ್ಥ ಏನಪ್ಪ ಅಂದ್ರೆ ರೋಬೋಟ್ಗಳು ಡೇಂಜರಸ್ ನಮ್ಮ ಜೀವನಕ್ಕೆ ಅಂದಂಗೆ ಅನ್ನೋ ಅರ್ಥನೇ ಕೊಟ್ಟಾನ. ಅದಕ್ಕೆ ರೋಬೋಟ್ಸ್ ಏನಪ್ಪ ಅಂದ್ರೆ ಯೂಸ್ಫುಲ್ ಅಂತಕ್ಕಂಥದ್ದು ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ C3 ಆನ್ಸರ್ ಆಗುತ್ತಾ. ಆಫ್ ದ ಪ್ರಾಡಕ್ಟ್ಸ್ ಆಫ್ ಹ್ಯೂಮನ್ ಎಫರ್ಟ್ ಬುಕ್ಸ್ ಆರ್ ದ ಮೋಸ್ಟ್ ಸಾರಿ ಬೇರೆ ಅಲ್ಲಿ ಮುಗಿತಾ. ಈ ನೋಡ್ರಿ ನೆಕ್ಸ್ಟ್ ಪ್ಯಾಸೇಜ್ ನೋಡ್ರಿ. ಬುಕ್ಸ್ ಆರ್ ದ ಬೈ ಫಾರ್ ದ ಮೋಸ್ಟ್ ಲಾಸ್ಟಿಂಗ್ ಪ್ರಾಡಕ್ಟ್ಸ್ ಆಫ್ ಹ್ಯೂಮನ್ ಎಫರ್ಟ್ ಹೌದಾ. ಈ ಬುಕ್ಸ್ಗಳು ಗ್ರಂಥಗಳು ಏನಪ್ಪಾ ಅಂತಂದ್ರ ಮಾನವನ ಪ್ರಯತ್ನದಿಂದ ಬಂದಂಥವುಗಳು. ಟೆಂಪಲ್ಸ್ ಕ್ರಂಬಲ್ ಇನ್ ಟು ರ್ಯೂನ್ ಅಂದ್ರ ಅವಾಗಿನ ಕಾಲನ್ಯಾಗ ಇರ್ತಕ್ಕಂಥ ಟೆಂಪಲ್ಸ್ಗಳು ಏನಪ್ಪಾ ಅಂತಂದ್ರ ಬೀಳ್ಬೋದು, ರ್ಯೂನ್ ಆಗೋದು, ಅವಶೇಷಗಳಾಗಿ ಮಾರ್ಪಾಡು ಹೊಂದಬಹುದು. ಪಿಕ್ಚರ್ಸ್ ಆರ್ ಸ್ಟ್ಯಾಚ್ಯೂಸ್ ಡಿಕೆ ಪಿಕ್ಚರ್ಸ್ಗಳು ಏನಪ್ಪಾ ಅಂದ್ರೆ ಕೊಳತು ಹೋಗ್ಬೋದು. ಸ್ಟ್ಯಾಚ್ಯೂಗಳು ಮೂರ್ತಿಗಳೆಲ್ಲ ಕೊಳತು ಹೋಗ್ಬೋದು. ಇವೆಲ್ಲ ಏನಪ್ಪಾ ಅಂದ್ರೆ ಸೋರ್ಸಸ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಬಟ್ ಬುಕ್ಸ್ ಸರ್ವೈವ್ ಆದ್ರೆ ಇನ್ನೂ ಕೂಡ ಬುಕ್ಗಳು ಏನಪ್ಪಾ ಅಂದ್ರೆ ಸರ್ವೈವ್ ಆಗ್ತಾವ. ಎಂದೋ ಬರ್ದಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳನ್ನ ಇನ್ನೂ ನಾವು ಓದ್ತೀವಿ. ಆದ್ರೂ ಎಂದೋ ಕಟ್ಟಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು ಏನಪ್ಪಾ ಅಂದ್ರೆ ಬಿದ್ದು ಹೋಗ್ಯಾವ. ಅದನ್ನ ಉದಾಹರಣೆ ನೋಡ್ತೀವಿ. ಬುಕ್ಸ್ ಡು ನಾಟ್ ಡೆಸ್ಟ್ರಾಯ್. ಡೆಸ್ಟ್ರಾಯ್ ಮೀನ್ಸ್ ನಾಶ ಮಾಡೋದು, ಅವೆಂದು ನಾಶ ಆಗಂಗಿಲ್ಲ. ದ ಗ್ರೇಟ್ ಥಾಟ್ಸ್ ವಿಚ್ ಆರ್ ಆಸ್ ಫ್ರೆಶ್ ಟುಡೇ ಅಂದ್ರ ಅವಲ್ಲಿ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಫ್ರೆಶ್ ಇದಾವ. ಯಾಸ್ ವೆನ್ ದೇ ಫಸ್ಟ್ ಪೇಸ್ಡ್ ಥ್ರೂ ದ ಆಥರ್ಸ್ ಮೈಂಡ್ ಅಂತರ ಅವಾಗ ಏನು ಆಥರ್ಸ್ ಮೈಂಡ್ನಾಗ ಬಂದಿರ್ತದಲ್ಲ ಅವುಗಳನ್ನ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಬುಕ್ನಾಗ ಬರ್ದಿರ್ತಾರ. ದೀಸ್ ಥಾಟ್ಸ್ ಸ್ಪೀಕ್ ಥ್ರೂ ದ ಪ್ರಿಂಟೆಡ್ ಪೇಜಸ್. ಅವೆಲ್ಲ ಏನಪ್ಪಾ ಅಂದ್ರ ಥಾಟ್ಸ್ಗಳನ್ನ ಯಾರ ಥಾಟ್ಸ್ಗಳನ್ನ ಆಥರ್ಸ್ಗಳನ್ನ ಥಾಟ್ಸ್ಗಳನ್ನ ಏನಪ್ಪಾ ಅಂದ್ರೆ ಪೇಜ್ನಾಗ ಪ್ರಿಂಟ್ ಮಾಡ್ತೀವಿ. ದ ಓನ್ಲಿ ಎಫೆಕ್ಟ್ ಆಫ್ ಟೈಮ್ ಹ್ಯಾಸ್ ಬೀನ್ ಟು ಥ್ರೋ ಔಟ್. ಹಂಗ ಟೈಮ್ ಹೋದಂಗೆ ಎಲ್ಲ ಏನಪ್ಪಾ ಅಂದ್ರೆ ಅವನ ವಿಚಾರಗಳು ಹಂಗ ಜೀವಂತ ಇರ್ತಾವ. ಔಟ್ ಆಫ್ ಕರೆನ್ಸಿ ಇನ್ ಅಪ್ರೋಪ್ರಿಯೇಟ್ ಪ್ರಾಡಕ್ಟ್ಸ್ ನಥಿಂಗ್ ಇನ್ ಲಿಟ್ರೇಚರ್ ವಿಚ್ ಇಸ್ ನಾಟ್ ಗುಡ್ ಕ್ಯಾನ್ ಲಿವ್ ಫಾರ್ ಲಾಂಗ್ ಹೌದಾ. ಯಾವುದೇ ಒಂದು ಸಾಹಿತ್ಯ ಇದನ್ನ ಏನಪ್ಪಾ ಅಂದ್ರೆ ಬಹಳ ದಿವಸ ಬಗ್ಗೆ ಏನಪ್ಪಾ ಅಂದ್ರೆ ಇರಾಕ್ ಸಾಧ್ಯ ಇಲ್ಲ. ಆ ಪುಸ್ತಕನ ಏನಾದ್ರು ಬ್ಯಾಡ್ ಥಿಂಗ್ಸ್ಗಳಿದ್ದು ಅಂದ್ರೆ ಕೆಟ್ಟ ವಿಚಾರಧಾರೆಗಳಿದ್ದು ಅಂದ್ರೆ ಅವಲ್ಲೇ ನಾಶ ಆಗಿ ಹೋಗ್ತಾವ. ಅಂದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಎಲ್ಲಾ ಬುಕ್ನ್ಯಾಗ ಬರ್ದಿರ್ತಕ್ಕಂಥ ಏನಪ್ಪಾ ಅಂದ್ರೆ ಗ್ರಂಥಗಳಿರ್ತಕ್ಕಂಥ ಏನಪ್ಪಾ ಅಂದ್ರೆ ವಿಷಯಗಳು ಯಾವತ್ತೂ ನಿಜ ಇರಂಗಿಲ್ಲ. ಚಲೋ ಇದ್ದು ಅಷ್ಟ ಮುಂದೆ ಹೋಗ್ತಾವ, ಕೆಟ್ಟ ಇದ್ದು ಅಲ್ಲೇ ಡಿಸ್ಟ್ರಾಯ್ ಆಗೋತಕ್ಕ. ಫಾರ್ ಎಕ್ಸಾಂಪಲ್ ಮನುಸ್ಮೃತಿ ಬರ್ದಾನ ಹೌದಾ. ಅದ್ರೊಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಮತ್ತು ಕೆಳಜಾತಿಯವರಿಗೆ ಏನಪ್ಪಾ ಅಂದ್ರೆ ಅವನ್ನ ಟೀಕಿಸಿ ಬರ್ದಿದ್ದ. ಅವೆಲ್ಲ ಏನಪ್ಪಾ ಅಂದ್ರೆ ಮುಂದೆ ಬರ್ತಕ್ಕಂಥ ಪ್ರಭಾವವಾದಿಗಳೆಲ್ಲ ಏನಪ್ಪಾ ಅಂದ್ರೆ ಅವನ್ನ ಮನು ಬರೆದು ತಪ್ಪು ಅಂತ ವಾದಿಸಿದ್ರು. ಹಂಗ ಕೆಟ್ಟ ವಿಚಾರಗಳೆಲ್ಲ ಅಲ್ಲಿ ನಾಶ ಆಕವ. ಅದೇ ಮನು ಬರ್ದಿರ್ತಕ್ಕಂಥ ಒಳ್ಳೆ
ಒಂದು ಅಧ್ಯಯನವನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಅಧ್ಯಯನ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಆಯ್ತಾ, ಗುಡ್ ಬುಕ್ಸ್ ಹ್ಯಾವ್ ಆಲ್ವೇಸ್ ಹೆಲ್ಪ್ಡ್ ಮ್ಯಾನ್ ವೇರಿಯಸ್ ಸ್ಪೇರ್ಸ್ ಇನ್ ಲೈಫ್. ಚಲೋ ಅಂತ ಚಲೋ ಬುಕ್ಗಳು, ರಾಮಾಯಣ ಮಹಾಭಾರತ ಏನು ಬುಕ್ಗಳದಲ್ಲ, ಮನುಷ್ಯನ ಸ್ಪೇರ್ಸ್ ಮೀನ್ಸ್ ಎಲ್ಲ ಕ್ಷೇತ್ರಗಳಿಗೆ, ಫೀಲ್ಡ್ಸ್ ಎಲ್ಲಗಳೇನಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾವ. ನೋ ವಂಡರ್ ದ ವರ್ಡ್ಸ್ ಕೀಪ್ ಇಟ್ಸ್ ಬುಕ್ಸ್ ವಿತ್ ದ ಗ್ರೇಟ್ ಕೇರ್. ಹೌದಾ, ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ವಸ್ತುಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಇಡೋದು ಏನಪ್ಪ ಅಂದ್ರೆ ಏನು ವಂಡರ್ ಅಲ್ಲ, ಕೆಲವೊಂದಿಷ್ಟು ಇದನ್ನುಗಳನ್ನ ನಾವು ಕೇರ್ ಮಾಡೋದು ಏನಪ್ಪ ಅಂದ್ರೆ ಇದೊಂದು ಆಶ್ಚರ್ಯಕರ ಸಂಗತಿ ಏನು ಅಲ್ಲ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಇದ್ರೊಳಗೆ ಹೇಳ್ತಾರ. ಇಲ್ಲಿ ನೋಡ್ರಿ, ಡೈರೆಕ್ಟ್ ನಾವು ಏನಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡಲ್ಲ, ಇದಕ್ಕೆ ಹೋಗೋಣ. ಆಫ್ ಆಲ್ ದ ಪ್ರಾಡಕ್ಟ್ಸ್ ಆಫ್ ಹ್ಯೂಮನ್ ಎಫರ್ಟ್ಸ್ ಬುಕ್ಸ್ ಆರ್ ದ ಮೋಸ್ಟ್. ಏನ್ರಿ ನಮಗೆ ಮೋಸ್ಟ್ ಬುಕ್ ಏನಪ್ಪ ಅಂದ್ರೆ ಯೂಸ್ಫುಲ್, ಭಾಳ ಏನಪ್ಪ ಅಂದ್ರೆ ಹೆಲ್ಪ್ಫುಲ್ ಆಗ್ಯಾವ. ನೆಕ್ಸ್ಟ್, ಗುಡ್ ಬುಕ್ಸ್ ಹ್ಯಾವ್ ಬೀನ್ ಏಬಲ್ ಟು ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಟೈಮ್ ಬಿಕಾಸ್ ದೇ ಕಂಟೈನ್. ನೋಡ್ರಿ, ಒಳ್ಳೆಯ ಬುಕ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಏನ್ ಕಂಟೈನ್ ಅನ್ನು ಹೊಂದ್ಯಾವ, ಆಥರ್ಸ್ ಮೈಂಡ್ ಅನ್ನು ಹೊಂದ್ಯಾವೋ, ಏನು ಗ್ರೇಟ್ ಐಡಿಯಾಸ್ ಹೊಂದ್ಯಾವೋ, ಇನ್ ಅಪ್ರಾಪ್ರಿಯೇಟ್ ಪ್ರಿಂಟೆಡ್ ಮೆಟ್. ಇಲ್ಲಿ ನೋಡ್ರಿ, ದ ಆಥರ್ಸ್ ಮೈಂಡ್ ಮತ್ತು ಗ್ರೇಟ್ ಐಡಿಯಾಸ್ ಏನಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಆದರೆ ಕೆಲವೊಂದಿಷ್ಟು ಬುಕ್ಗಳನ್ನ ಆಥರ್ಸ್ ಬರೆದಿಲ್ಲ, ಅನಾಮಿಕ, ಇನ್ನು ನಮ್ಗೆ ಆಥರ್ಸ್ ಏನು ಗೊತ್ತಿಲ್ಲ. ಅವು ಕೆಲವೊಂದಿಷ್ಟು ಪ್ರಿಂಟ್ಗಳನ್ನ ಹಂಗೆ ಈ ಫೋಕ್ ಲಿಟ್ರೇಚರ್ ಅಂತ ಕರಿತೀವಿ ನಾವು. ಫೋಕ್ ಲಿಟ್ರೇಚರ್ದಾಗ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಐಡಿಯಾಗಳದಾವಲ್ಲ, ಗುಡ್ ಐಡಿಯಾಗಳದಾವಲ್ಲ, ಮತ್ತೆ ಅಲ್ಲೆಲ್ಲಿ ಆಥರ್ ಇರ್ತಾನೆ ಇರಂಗಿಲ್ಲ. ಹೌದಾ, ಬರೀ ಆಥರ್ನ ಅಟ್ಟ ಕನ್ಸಿಡರ್ ಮಾಡಕತ್ರ ಅಲ್ಲಿ ಆಥರ್ ಇರಂಗಿಲ್ಲ ಕೆಲವೊಂದಿಷ್ಟು ಗ್ರಂಥಗಳಿಗೆ. ಅದಕ್ಕೆ ಅಲ್ಲಿ ಏನಪ್ಪ ಅಂದ್ರೆ ಗ್ರೇಟ್ ಐಡಿಯಾಸ್ಗಳು ಇರ್ತಾವ. ಹೌದಾ, ಗ್ರೇಟ್ ಐಡಿಯಾಸ್ಗಳನ್ನ ತಗೋದು. ಇವೆರಡು ಆನ್ಸರ್ನಲ್ಲಿ ನನಗೆ ಏನಪ್ಪಾ ಅಂದ್ರೆ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಏನಪ್ಪಾ ಅಂದ್ರೆ ಇದು. ಹೌದಾ, ಎ ಹಾಗೂ ಬಿ ನಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಬಿ ಅಂತ ನಾ ಅನ್ಕೊಂತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಇಸ್ ಸಿನೋನಿಮ್ ಆಫ್ ಇನ್ಅಪ್ರಾಪ್ರಿಯೇಟ್. ಸರಿಯಾಗಿಲ್ಲುವುದು, ಸರಿಯಾಗಿಲ್ಲದ ಅಂದ್ರೆ ಯಾವ್ದು ಇನ್ಕರೆಕ್ಟ್ ಆಗಿರ್ತದೆ, ಸರಿಯಾಗಿರಂಗಿಲ್ಲ. ವೆರಿ ಸಿಂಪಲ್. ನೆಕ್ಸ್ಟ್, ದ ವರ್ಡ್ ಕೀಪ್ಸ್ ಇನ್ ದ ಬುಕ್ಸ್ ವಿತ್ ಕೇರ್ ಬಿಕಾಸ್. ಯಾಕೆ ಅವನನ್ನ ಏನಪ್ಪಾ ಅಂತಂದ್ರ ಬುಕ್ಸ್ ನಲ್ಲಿ ನಾವು ಕೇರ್ ಆಗಿ ಇಡ್ತೀವಿ, ಯಾಕಪ್ಪ ಅಂದ್ರೆ ಇಟ್ಸ್ ಹೆಲ್ಪ್ ಅಸ್ ಇನ್ ದ ವೇರಿಯಸ್ ಫೀಲ್ಡ್ಸ್. ಅಂದ್ರೆ ನಮಗ ಎಲ್ಲಾ ಕ್ಷೇತ್ರ ಒಳಗ ಇಲ್ಕೊಟ್ಟ ನೋಡ್ರಿ. ಬುಕ್ಸ್ ಆಲ್ವೇಸ್ ಹೆಲ್ಪ್ ದ ಮ್ಯಾನ್ ವೇರಿಯಸ್ ಸ್ಪೇರ್ಸ್ ಮೀನ್ಸ್ ಫೀಲ್ಡ್ಸ್. ಅದ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಗ ಸಹಾಯವನ್ನ ಮಾಡ್ತಾವ. ನೆಕ್ಸ್ಟ್, ದ ವರ್ಡ್ ಕ್ರಂಬಲ್ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್. ಕ್ರಂಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಮುರಿದ ಚೂರಾಗೋದು. ಏನಾಗೋದ್ರಿ, ಮುರಿದ ಅಥವಾ ಬಿದ್ದು ಚೂರ್ ಆಗೋದು. ಇಲ್ಲಿ ನೋಡ್ರಿ, ಇದು ಡಿಸ್ಪ್ಲೇಸ್ ಅಂದ್ರೆ ಆಗಂಗಿಲ್ಲ, ಡಿಸ್ಮಿಸ್ ಆಗಂಗಿಲ್ಲ. ಇಲ್ಲಿ ಡಿಸ್ಇಂಟಿಗ್ರೇಟ ಮತ್ತು ಡಿಸೆಕ್ಟ ಏನಪ್ಪಾ ಅಂದ್ರೆ ಎರಡು ಆನ್ಸರ್ಗೆ ಬರ್ತಾವ. ಇವುಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ದೊಡ್ಡ ದೊಡ್ಡ ತುಣುಕುಗಳು, ಪೀಸ್ಗಳು ಹೆಂಗಿರ್ಬೇಕಪ್ಪ ಅಂದ್ರೆ ದೊಡ್ಡ ಪೀಸ್ ಆಗಿ ಏನಪ್ಪಾ ಅಂದ್ರೆ ಬೀಳಬೇಕು. ಅಂತಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ನಮ್ಮ ಫಿಸಿಕಲಿ ಕಣ್ಣಿಗೆ ಏನ್ ಕಾಣ್ತದಲ್ಲ ಚೂರ್ ಆಗಿ ಹೋತು. ಏನಪ್ಪಾ ಅಂದ್ರೆ ಈಗೊಂದು ಬಿಲ್ಡಿಂಗ್ ಏನಪ್ಪಾ ಅಂದ್ರೆ ಪೀಸ್ ಚೂರ್ ಆಗಿ ಹೋತು, ಪುಡಿ ಆಗಿ ಹೋತು ಅಂತ ಕರಿತೀವಿ. ಆದ ನೆಕ್ಸ್ಟ್ ಡಿಸೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರ ಇದು ಇನ್ನರ್ ಫೀಲಿಂಗ್ ಅನ್ನ ಹೇಳ್ಕೊಳಕ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನ್ರಿ, ಈಗ ಅವನ ಮನಸ್ಸು ಏನಪ್ಪ ಅಂದ್ರೆ ಡಿಸೆಕ್ಟ್ ಚೂರ್ ಆಗಿ ಹೋತು, ಇದು ನಮ್ ಕಣ್ಣಿಗೆ ಕಾಣಂಗಿಲ್ಲ, ಇಂಟರ್ನಲಿ ಅವನ ಮನಸ್ಸ ಚೂರ್ ಆಗಿ ಹೋತು. ಹೌದಾ, ಆ ತರ ಮಾಡ್ತೀವಲ್ಲ, ಹಂಗ ಇದ್ರೊಳಗೆ ಏನಪ್ಪಾ ಅಂದ್ರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿಸ್ಇಂಟಿಗ್ರೇಟ್ ಆಗ್ತದ ಅಂತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇವಿಷ್ಟು ಏನಪ್ಪಾ ಅಂದ್ರೆ ಪ್ಯಾಸೇಜ್ ಬಗ್ಗೆ ಇರ್ತಕ್ಕಂತಹ ಒಂದು ಮಾಹಿತಿ. ಐ ಹೋಪ್ ನೀವೇನು ಮಾಡ್ತೀರಪ್ಪ ಅಂದ್ರೆ ಎಲ್ಲರೂ ಎಕ್ಸಾಮನ್ನು ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕೊಂತೀನಿ. ಇಂಗ್ಲೀಷ್ ಪ್ಯಾಸೇಜಿಗೆ ಸಂಬಂಧಪಟ್ಟರೆ ಏನಪ್ಪಾ ಅಂದ್ರೆ ಬಹಳ ಏನಪ್ಪಾ ಅಂದ್ರೆ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಪ್ಯಾಸೇಜ್ಗಳು ಮತ್ತು ಸರಳ ಆಗಿರ್ತಕ್ಕಂಥ ಪ್ಯಾಸೇಜ್ಗಳು ಇದ್ದು ಅಂತ ನನ್ನ ಭಾವನೆ ಅದ. ನೀವು ಎಲ್ಲ ಏನಪ್ಪಾ ಅಂದ್ರೆ ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಕೊಂತೀನಿ. ಹೌದಾ, ನಿಮಗೆ ಇದೇ ಥರ ಏನಪ್ಪಾ ಅಂತಂದ್ರೆ ಒಂದು ಕೋಚಿಂಗ್ ಏನಾದರೂ ನಿಮ್ಗೆ ನೀಡಿತ್ತಂದ್ರೆ ಮುಂದೆ ಬರ್ತಕ್ಕಂಥ ಸೈನಿಕ್ಸ್ ಎಕ್ಸಾಮ್ಗಳಿಗೆ, RMS ಎಕ್ಸಾಮ್ ನೀವೇನಾದರೂ ಅಡ್ಮಿಷನ್ ತೊಗೋಬೇಕಾಯ್ತಾರ ನಮ್ಮ ಏಕಲಾ ಹಾಗೂ ಗ್ಲೋಬಲ್ ಎಜುಕೇಷನ್ ಬನಟ್ಟಿಗೆ ಮೇಲ್ ಕಾಣ್ತಿರ್ತಕ್ಕಂಥ ನಂಬರನ್ನು ತೆಗೆದುಕೊಂಡು ನೀವೇನಪ್ಪ ಅಂತಂದ್ರೆ ಅಡ್ಮಿಷನ್ ತೊಗೋಬೋದು. ನಿಮ್ಗೆ ಆಫ್ಲೈನ್ ಆಗಿ ಏನಪ್ಪ ಅಂದ್ರೆ ವಿತ್ ಕೇರ್, ಹೌದಾ, ಪರ್ಸ್ನಲ್ ಇಂಡಿವಿಜುವಲ್ ಕೇರನ್ನು ಮಾಡ್ಕೊಂಡು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಾಗಿ ಟ್ರೈನಪ್ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.